भविष्य के मार्ग अंबेडकर, पीड़ितर प्राण अंबेडकर, जागो रे जागो अंबेडकर, जगत जननेता अंबेडकर, भविष्य के मार्ग अंबेडकर, पीड़ितर प्राण अंबेडकर। ಟೀಚರ್ ಅಂಬೇಡ್ಕರ್, ಬಾಳಿನ ಫ್ಯೂಚರ್ ಅಂಬೇಡ್ಕರ್, ದಾರಿಗೆ ಟಾರ್ಚು ಅಂಬೇಡ್ಕರ್, ಭಾರತದ ಮಾರ್ಕ್ಸ್ ಅಂಬೇಡ್ಕರ್. ನಮ್ಮ ಟೀಚರ್ ಅಂಬೇಡ್ಕರ್, ಬಾಳಿನ ಫ್ಯೂಚರ್ ಅಂಬೇಡ್ಕರ್, ದಾರಿಗೆ ಟಾರ್ಚು ಅಂಬೇಡ್ಕರ್, ಭಾರತದ ಮಾರ್ಕ್ಸ್ ಅಂಬೇಡ್ಕರ್. क्रांती सूर्य तू, शिल्पकार तू, भारताचा बोधिसत्व मूक नायक, मोडल्या रूढी त्या परंपरा, दिव्यतेच्या तूच सकल न्यायदायक. सूर्य तू, शिल्पकार तू, भारताचा बोधिसत्व मूक नायक, त्या परंपरा, जीवन तुझे आम्हास प्रेरणा, नाही दिशा तुझीच गर्जना. भीमराया झुकना अब नहीं, इतिहास कर नया, शेर जा निकल सारे रुख बदल, दिखला जोश नया. रुकना अब नहीं, झुकना अब नहीं, इतिहास कर नया, शेर जा निकल सारे रुख बदल, दिखला जोश नया. साथ चलो साथ है बुद्ध की राहें, के चलो मंजिलें खोले बाहें. चलो साथ है बुद्ध की राहें, टक्के चलो मंजिलें खोले बाहें. जय भीम क्रांति का नारा है, जय भीम दुनिया में न्यारा है, जय भीम सबका सहारा है, जय भीम चाह से भी प्यारा है. जय भीम क्रांति का नारा है, जय भीम दुनिया में न्यारा है, जय भीम सबका सहारा है, जय भीम चाह से भी प्यारा है, जय भीम. 4, 3, 2, 1. ನಂಗೆ ಗೊತ್ತಿಲ್ಲ, ಇದನ್ನೆಲ್ಲರೂ ಒಪ್ಕೊಂಡಿದ್ದಾರೆ. ಯಾವುದೋ ಪುಸ್ತಕದಲ್ಲಿ ಬರ್ದಿರ್ಬೋದು. ಪುಸ್ತಕದಲ್ಲಿ ತಪ್ಪಿದ್ರೆ ಅದನ್ನೇ ಒಪ್ಕೋಬೇಕಾ? ಒಂದಿನ ನಾನೇ ಪುಸ್ತಕ ಬರೀತೀನಲ್ಲ, ಆಗ ಇದನ್ನೆಲ್ಲ ಸರಿ ಮಾಡ್ತೀನಿ. ಗೋ, ಇದನ್ನ ತಗೋ, ಈ ಪುಸ್ತಕ ಬರೆಯೋಕ್ ಶುರು ಮಾಡು. ಬರೀ ಪ್ರತಿ ಹೆಣ್ಣು ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಬರೀ. ಬರೀ ಪ್ರತಿ ಹೆಣ್ಣಿಗೂ ಸ್ವಾತಂತ್ರ್ಯ ಸಿಗಬೇಕು ಅಂತ ಬರೀ. ಎಷ್ಟು ಸಬಲೆ ಆಗ್ಬೇಕು ಅಂದ್ರೆ, ಗಂಡನ ಮನೆಯಿಂದ ಓಡಿಸಿದ್ರು ಅವಳು ಸ್ವತಂತ್ರವಾಗಿ ಬದುಕಬೇಕು, ಸ್ವತಂತ್ರವಾಗಿ ದುಡಿಬೇಕು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಶಿಲ್ಪಿಯು, ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು, ಸಮಾನತೆಯನು, ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಖರ್ಚೆ ಒಂದು ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ, ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ಇವತ್ತ ಹುಡುಗ ನನ್ ಮುಂದೆನೆ ಗಲೀಜ್ ನೀರ್ ಕುಡ್ದ, ಆದ್ರೆ ನಾನೇನು ಮಾಡಕ್ಕಾಗ್ಲಿಲ್ಲ. ನಾನ್ ಸುಮ್ನೆ ಇದ್ದೆ. ಈ
ಅಳುನ ನಿಲ್ಸು ಭೀಮಾ. ನಿನ್ನ ಕಣ್ಣೀರು ಆ ಜನರನ್ನ ಇನ್ನಷ್ಟು ದುರ್ಬಲರನ್ನಾಗಿ ಮಾಡುತ್ತೆ, ಅರ್ಥ ಮಾಡ್ಕೊ. ಎದ್ದೇಳು. ಈ ಹೋರಾಟನ ಶುರು ಮಾಡಿದ್ದು ನಾವೇನೆ, ಹಾಗೇನೆ ಅದನ್ನ ದಡ ಸೇರಿಸೋ ಜವಾಬ್ದಾರಿನೂ ನಮ್ಮ ಮೇಲೆ. ಜಗ ಹೇಳಿದೆ ಜೈ ಭೀಮರ. ದುಡ್ಡು ಶಕ್ತಿ ಇದ್ರೆ ನ್ಯಾಯನೂ ಕೊಂಡ್ಕೋಬಹುದು. ಇವತ್ತು ಜಗ ಹೇಳಿದೆ ಜೈ ಭೀಮರ. ದುಡ್ಡು ಶಕ್ತಿ ಇದ್ರೆ ನ್ಯಾಯನೂ ಕೊಂಡ್ಕೋಬಹುದು. ಇವತ್ತಲ್ಲ ನಾಳೆ ಇಡೀ ವ್ಯವಸ್ಥೆನೆ ಬದಲಾಗತ್ತೆ. ಎಲ್ರಿಗೂ ನ್ಯಾಯ ಸಿಕ್ಕೇ ಸಿಗುತ್ತೆ. ಅವ್ರ ಹತ್ರ ದುಡ್ಡು ಇದ್ರೂ ಸರಿ, ಇಲ್ಲಾಂದ್ರೂ ಸರಿ. ಇನ್ಮೇಲೆ ಈ ಸಮಾಜದ ವ್ಯವಸ್ಥೆನ ಬದಲಾಯಿಸೋದೆ ನನ್ ಜೀವನದ ಗುರಿ ಆಗಿರುತ್ತೆ. ಎಲ್ರಿಗೂ ಸಮಾನವಾಗಿ ಬದುಕೋ ಹಕ್ಕು ಕೊಡ್ಸ್ತೀನಿ. ಅವ್ನು ಏನ್ ಹೇಳ್ತಾನೆ ಗೊತ್ತಾ? ಈ ವ್ಯವಸ್ಥೆನ ಸುಧಾರಿಸ್ತೀನಿ ಅಂತಿದ್ದಾನೆ. ಅವನ ಕೈಯಲ್ಲಿ ಆಗುತ್ತೋ ಇಲ್ವೋ, ಆದ್ರೆ ಧೈರ್ಯ ಅಂತೂ ತೋರಿಸ್ತಿದ್ದಾನಲ್ಲ. ಸಲ್ಯೂಟ್ ಮಾಡು ಮತ್ತೆ. ಸಂಕಟದಲ್ಲಿ ಬಂದೆ ಆಗಿ ಆಧಾರ, ನಿನ್ನಿಂದ ಅಸಮಾನತೆ ಈಗ ದೂರ. ಭೀಮ್ರಾವ್, ನಿನ್ ಜೊತೆ ಇವ್ರು ನಡ್ಕೊಂಡಿದ್ ರೀತಿ ತಪ್ಪು ಅಂತ ನಿನ್ಗೆ ಯಾಕೆ ಅನ್ಸ್ತಿದೆ? ಸರ್, ಯಾಕಂದ್ರೆ ಇದು ವಿದ್ಯಾಲಯ. ಈ ಜಾಗದಲ್ಲಿ ಕಲಿಯೋರು ಇರ್ತಾರೆ, ಕಲ್ಸೋರು ಇರ್ತಾರೆ. ವಿದ್ಯಾರ್ಥಿಗಳಿಗೆ ಸರಿಯಾದ ದಿಕ್ಕನ್ನು ತೋರಿಸೋದು ಇಲ್ಲಿನ ಕರ್ತವ್ಯ ಆಗಿರುತ್ತೆ. ಇಷ್ಟನ್ ಬಿಟ್ರೆ ಇಲ್ಲಿ ಧರ್ಮ, ಜಾತಿ, ಸಂಪ್ರದಾಯಗಳಿಗೆ ಸಣ್ಣ ಜಾಗನೂ ಇರಬಾರ್ದು. ನಾವು ಒಂದನ್ನ ಅರ್ಥ ಮಾಡ್ಕೋಬೇಕು ಸರ್. ವಿದ್ಯಾಲಯ ಅನ್ನೋದು ಧಾರ್ಮಿಕ ಸಂಸ್ಥೆ ಅಲ್ಲ. ಪಟ್ಟಭದ್ರ ಧಾರ್ಮಿಕ ಸಂಪ್ರದಾಯಗಳ ಜೊತೆಗೆ ವಿದ್ಯೆನ ಜೋಡಿಸಬಾರ್ದು. ಇಲ್ಲಿ ಎಲ್ಲಾ ಧರ್ಮಗಳ ವಿದ್ಯಾರ್ಥಿಗಳಿದ್ದಾರೆ. ಎಲ್ರಿಗೂ ಅವ್ರವ್ರ ಧರ್ಮದ ಬಗ್ಗೆ ಗೌರವ. ಸಂಕಟದಲ್ಲಿ ಬಂದೆ ಆಗಿ ಆಧಾರ, ನಿನ್ನಿಂದ ಅಸಮಾನತೆ ಈಗ ದೂರ. ನೀ ತೋರಿದ ದಾರಿ ದೇಶ ಸಾಗಿದೆ, ಸೂರು ನೀರು ಭೇದವೀಗ ದೂರವಾಗಿದೆ. ಮಕ್ಕಳೇ, ಪರೀಕ್ಷೆ ಫಾರ್ಮ್ನ ಸಮಯ ತಗೊಂಡು ನಿಧಾನವಾಗಿ ತುಂಬಿಸ್ಬೇಕು. ಮೊದಲನೇದಾಗಿ ನಿಮ್ಮ ಪೂರ್ಣ ಹೆಸರು. ಗುರುಗಳೇ, ಪೂರ್ತಿ ಹೆಸರೇನ್ ಬರೀಲಿ? ಭೀಮರಾವ್ ರಾಮ್ಜಿ ಸಪ್ಪಾಲ್ ಅಂಬಾವಾಡೇಕರ್ ಅಂತನ? ನಿನ್ನ ಪೂರ್ತಿ ಹೆಸರನ್ನ ಹೀಗೆ ಬರಿ: ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅಂತ. ಅಂಬೇಡ್ಕರ್ ನಿಮ್ಮಪ್ಪ ನಾಮ ಅಲ್ವಾ? ಅದನ್ನ ನಾನ್ ಹೇಗ್ ಸೇರಿಸ್ಕೊಳ್ಳಿ? ಸೇರ್ಸ್ಕೋ ಭೀಮಾ. ನಿನ್ನ ಗುರುಗಳು ನಿನಗೆ ಕೊಡ್ತಿರೋ ಉಡುಗೊರೆ ಅಂತ ತಿಳ್ಕೊ. ಜೀವನದಲ್ಲಿ ಹೀಗಾದ್ರೂ ನಿನ್ನ ಗುರುಗಳನ್ನ ನೆನಪು ಮಾಡ್ಕೋ ಭೀಮಾ. ಭೀಮಾ, ಬೇಜಾರ್ ಮಾಡ್ಕೋಬೇಡ, ಮನಸ್ಸಿಗೆ ತಗೋಬೇಡ. ನೆನ್ಪಿದೆ ತಾನೆ ನಾನೊಂದ್ಸಲ ಹೇಳಿದ್ನಲ್ಲ, ನೀನ್ ಬೆಳೆ ದೊಡ್ಡವನಾದ್ಮೇಲೆ ನೀನ್ ನಿನ್ಗೋಸ್ಕರ ಅಲ್ಲ, ಜನರಿಗೋಸ್ಕರ ಹೋರಾಡ್ಬೇಕು. ಜಗ ಹೇಳಿದೆ ಜೈ ಭೀಮರ. ನೀವು ಅಷ್ಟೇ ಜೈ ಭೀಮಾ ಅಂತ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆಂದ್ರೆ ಇಡೀ ಜಗತ್ತೇ ಒಂದಿನ ಜೈ ಭೀಮಾ ಜೈ ಭೀಮಾ ಅಂತ ಘೋಷಣೆ ಮಾಡುತ್ತೆ. ಇದು ಗುರುವಿನ ಆಶೀರ್ವಾದ ಮತ್ತು ವಿಶ್ವಾಸದ ಫಲ. ನನ್ ಪ್ರಕಾರ ಯಾವ ರೀತಿ ಪುಸ್ತಕ ಬರಿಬೇಕು ಅಂದ್ರೆ ಅದ್ರಲ್ಲಿ ಪ್ರತಿಯೊಂದು ಅಪರಾಧಕ್ಕೂ ಒಂದಲ್ಲ ಒಂದು ಶಿಕ್ಷೆ ಇರ್ಲೇಬೇಕು. ಅಪರಾಧಿ ಚಿಕ್ಕವನೇ ಆಗಿರ್ಲಿ, ದೊಡ್ಡವನೇ ಆಗಿರ್ಲಿ, ಶ್ರೀಮಂತನೇ ಆಗಿರ್ಲಿ, ಬಡವನೇ ಆಗಿರ್ಲಿ, ಎಲ್ರಿಗೂ ಒಂದೇ ತರ ಶಿಕ್ಷೆ ಸಿಗೋ ಹಾಗಿರ್ಬೇಕು. ನೀವು ಸತ್ತ ಮೇಲೂ ಬದುಕಬೇಕು ಅಂತಿದ್ರೆ ಅಧ್ಯಯನಕ್ಕೆ ಯೋಗ್ಯವಾದದನ್ನ ಬರೆಯಿರಿ. ಇಲ್ಲ, ಬರೆಯುವಂತ ಯೋಗ್ಯ ಕೆಲಸ ಮಾಡಿ. ನಾನು ಒಂದು ಧರ್ಮವನ್ನು ನಂಬ್ತೀನಿ. ಅದು ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತೆಯನ್ನ ಹೇಳಿಕೊಡುತ್ತೆ. ರಾಷ್ಟ್ರೀಯತೆ ಉತ್ತುಂಗಕ್ಕೆ ಏರುವುದು ಯಾವಾಗ ಎಂದರೆ ನಾವೆಲ್ಲರೂ
ಜಾತಿ ಧರ್ಮ ಜನಾಂಗಗಳನ್ನ ಮೀರಿ ಬೆಳೆದಾಗ ಮತ್ತು ಮಾನವೀಯತೆಗೆ ಸರ್ವೋಚ್ಚ ಸ್ಥಾನವನ್ನು ಕೊಟ್ಟಾಗ ಊರೇ ಹೆತ್ತ ಮಗ ನಿಂದು ಎಂಥ ತ್ಯಾಗ ನೀನು ನಮ್ಮ ಪಾಲಿಗೆ ಎಂದು ದೇವಯ್ಯ ಕೊಡಲಿ ಏನಾದಿಂದು ಬೆರಳ ನೀಡೋ ಮರ ನಿಂದು ಕಾಲ ಮುಗಿದರೂ ನಿಲ್ಲದು ಅಧ್ಯಾಯ ಮಂಡಲದಲ್ಲಿ ನಿನ್ನೋಡ ಶ್ರೇಷ್ಠ ಕಲೆ ಶ್ರೀಮಂತ ಹಿರಿಯ. ನಿಂದು ತಾಯಿ ಗುಣ ನೀರುವುದಿಲ್ಲ ಗುಣ ನೀನು ನಮ್ಮ ಪಾಲಿಗೆ ಎಂದು ದೇವರಯ್ಯ ಕಾನೂನುಗಾರನಿ ಜೀವ ನೀಡೋ ಮಗ ನಿನ್ನ आज भी बेटी मैं